ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಜಗದೀಶ್ ಚಂದ್ರ ಫೋಟೋನ ಮನೇಲಿಟ್ಟು ದೀಪ ಹಚ್ಚಿ ಹೂನಾರ ಹಾಕಿ ಜೀವ, ರಚನಾ, ಬಾಲ, ಕೃಷ್ಣ ಎಲ್ಲರೂ ಸೈಲೆಂಟಾಗಿ ಕೂತ್ಬಿಟ್ಟಿರ್ತಾರೆ. ಅವರಿಬ್ಬರ ಮಧ್ಯೆ ಏನು ಮಾತಿಲ್ದಲೆ ಮೌನವಾಗಿ ಕೂತಿರ್ತಾರೆ. ಮೌನವಾಗಿ ಕೂತಿರ್ಬೇಕಾದ್ರೆ ಕೃಷ್ಣನ ಕರೆದು, ಬಾ ಮಗಳೇಲಿ, ಯಾಕೆ ನಾನು ನೋಡೋದು ಹೆದರ್ಕೊಂಡಿದ್ಯಾ? ನಾನು ನಿಮ್ಮಪ್ಪ, ನಾನು ನಿನಗೇನು ಮಾಡಲ್ಲ, ನೀನ್ಯಾಕೆ ನಾನು ನೋಡಿ ಹೆದ್ರುಕೊಂಡಿದ್ಯಾ ಅಂತ ಕೇಳ್ತಾನೆ ಕೃಷ್ಣನ. ಅದಕ್ಕೆ ಕೃಷ್ಣ, ನಾನೇನು ಹೆದ್ರುಕೊಂಡಿಲ್ಲ ಬೇಬಿ ಅಂತ ಹೇಳ್ತಾಳೆ. ಆಮೇಲೆ ಜೀವ ಅವರಪ್ಪನ ನೆನೆಸ್ಕೊಂಡು ಆಗಿದ್ದನ್ನೆಲ್ಲ ನೆನೆಸ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾನೆ. ಆಗ ಮನೆ ಬೆಲ್ಲಾಗತ್ತೆ. ಬೆಲ್ಲಾದಾಗ ಬಾಲ, ನಾನು ಹೋಗಿ ನೋಡ್ತೀನಿ, ಕೂತ್ಕೋ ಜೀವ ಅಂತ ಹೇಳಿ ಬಾಲ ಹೋಗಿ ಬಾಗಿಲು ತೆಗಿತಾನೆ. ಬಾಗಿಲು ತೆಗೆದಾಗ ಅಲ್ಲಿ ಲಾಯರ್ ಬಂದಿರ್ತಾರೆ. ಲಾಯರ್ ಬಂದಾಗ ಲಾಯರ್ನ ನೋಡಿ, ಅಂಕಲ್ ನೀವು ಬಂದ್ರೆ ಬನ್ನಿ ಒಳಗೆ ಅಂತ ಕರೀತಾನೆ ಜೀವ. ಆಗ ಲಾಯರ್ ಒಳಗೋಗಿ, ಜೀವ ಹೇಗಿದೆಯೋ ಅಂತ ಕೇಳಿ ಅವನನ್ನು ತಬ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾರೆ. ಅಳೋಕ್ಕೆ ಶುರು ಮಾಡೋಕ್ಕೂ ಮುಂಚೆ ನೀನು ಆರಾಮಾಗಿದೆಯಲ್ಲ ಅಂತ ಹೇಳಿ ಲಾಯರ್ ಕೇಳ್ತಾರೆ. ಅದಕ್ಕೆ ಜೀವ, ಹಿಂಗಿದ್ದೀನಿ ಅಂಕಲ್ ಅಂತ ಹೇಳ್ತಾನೆ. ಅದನ್ನು ಅವ್ರು ಬಂದಿದ್ದನ್ನು ನೋಡ್ತಾರೆ. ರಚನಾ ನಿಂತಿರ್ತಾಳೆ. ಆಗ ಲಾಯರ್ ಹೇಳ್ತಾರೆ, ರಚನಾ, ನಾನು ಲಾಯರ್, ನಿಮ್ಮ ಅವ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿ ಅವ್ನ ಫೋಟೋ ಮುಂದೆ ಹೋಗಿ ಲಾಯರ್ ನಿಂತ್ಕೊಂಡು ಯೋಚನೆ ಮಾಡ್ತಾ ಕಣ್ಣಲ್ಲಿ ನೀರು ಹಾಕ್ತಾ ಕಣ್ಣೀರು ಒರೆಸ್ಕೊಂಡು ಜೀವನ ಹತ್ರ ಬಂದು ಮಾತು ಶುರು ಮಾಡ್ತಾನೆ. ಜೀವ, ಹೇಗಿದೆ? ನೀವಪ್ಪಂಗೆ ನಿಂದೇ ಚಿಂತೆ ಆಗಿತ್ತು. ನೀವಪ್ಪ ಇಷ್ಟು ಬೇಗ ಹೋಗ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ಅವನು ಹೋಗ್ಬಿಟ್ಟ, ನನ್ನೂ ಬಿಟ್ಟು ಹೋಗ್ಬಿಟ್ಟ. ನನ್ನ ಗೆಳೆಯ ಹೋಗಿದ್ದು ನಂಗೆ ತುಂಬ ಬೇಜಾರಿದೆ ಅಂತ ತಿರುಗ್ತಾನೆ. ಅಷ್ಟರಲ್ಲಿ ಜೀವಂಗೂ ಬೇಜಾರಾಗಿರುತ್ತೆ. ಇಬ್ಬರು ತಬ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಇಬ್ಬರು ಸಮಾಧಾನ ಮಾಡಿಕೊಂಡು, ಜೀವ ನೀನೇನು ತಲೆ ಕೆಡ್ಸ್ಕೋಬೇಡ, ನಾನು ಮಾಡಬೇಕಾಗಿರೋ ಕೆಲಸಗಳು ಒಂದಷ್ಟಿದೆ, ನೀವಪ್ಪ ಹೇಳಿರೋಂಥ ಜವಾಬ್ದಾರಿಗಳು ಒಂದಷ್ಟಿದೆ, ಅದನ್ನೆಲ್ಲ ನಾನು ಮಾಡಬೇಕು ಅಂತೇಳಿ ಅವ್ರ ಫೈಲಿಂದ ಒಂದು ಪಾಕೆಟ್ನ ತೆಗೆದು ಕೊಡ್ತಾರೆ. ಆ ಲಾಕೆಟ್ನಲ್ಲಿ ಏನಿರುತ್ತೆ ಅಂತ ಗೊತ್ತಿಲ್ಲದೆ ಜೀವಂಗೆ ಹೇಳ್ತಾರೆ, ತಗೋ, ಇದನ್ನು ನೀವಪ್ಪ ನಿನಗೆ ತಲುಪಿಸೋದಕ್ಕೆ ಹೇಳಿದ್ದಾನೆ, ಹಾಗಾಗಿ ಇದನ್ನು ನಾನು ಇನ್ನೂ ಕೊಡ್ತಾಯಿದ್ದೀನಿ ಅಂತ ಹೇಳ್ತಾರೆ ಲಾಯರ್. ಅದಕ್ಕೆ ಜೀವ, ನನಗಿದು ಬೇಡ ಅಂಕಲ್ ಅಂತ ಹೇಳ್ತಾನೆ. ಹಾಗೆಲ್ಲ ಹೇಳಬೇಡ ಜೀವ, ಇದನ್ನು ನೀವಪ್ಪನ ಕೊನೆ ಆಸೆ ಕೂಡ. ಅವನು ಇದಲ್ಲಿ ಏನು ಬರೆದಿದ್ದಾನೋ, ಏನು ಮಾಡ್ಬೇಕು ಅಂದ್ಕೊಂಡಿದ್ದಾನೋ ಅದರಲ್ಲೆಲ್ಲ ಇದರಲ್ಲಿದೆ. ನೀನು ಆ ಮನೆಗೆ ವಾರಸ್ದಾರ, ಆ ಸಾಮ್ರಾಜ್ಯಕ್ಕೆ ವಾರಸ್ದಾರ, ನೀನು ಅಲ್ಲಿ ಹೋಗಿ ಏನೆಲ್ಲ ಮಾಡಬೇಕು ಅದು ಮಾಡೋ ಜವಾಬ್ದಾರಿ ನಿಂದು ಅಂತ ಹೇಳ್ತಾನೆ. ಇಲ್ಲಿ ರಾಣ ಓಡಾಡ್ತಾ ಯೋಚನೆ ಮಾಡ್ತಾ ಒಬ್ಬನೇ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿಗೆ ಹೆಂಗೆ ಸಂಜೀವ ಬಂದ? ಅಲ್ಲಿಗೆ ಬರೋವಂಥದ್ದು ಹೆಂಗೆ ಗೊತ್ತಿತ್ತು? ಅಲ್ಲಿಗೆ ಬರೋವಂಥದ್ದು ಯಾರು ಮಾಡಿದ್ದು? ಯಾರೋ ಸಹಾಯ ಮಾಡಿದ್ದಾರೆ ಅಂತ ರಾಣ ಹೇಳ್ತಾನೆ. ಅದಕ್ಕೆ ಅದನ್ನು ಕಪಿಲ್ ಅನ್ಕೋತಾನೆ, ಅವ್ರ ಅಪ್ಪನೇ ಇದಕ್ಕೆ ಸಹಾಯ ಮಾಡಿರೋದು, ಇನ್ನು ನಮ್ಮಪ್ಪಂಗೆ ಗೊತ್ತಿರುತ್ತೆ ಅವ್ನು ಬರೋದು ಹೋಗೋದು, ನಮ್ಮಪ್ಪನೇ ಅದಕ್ಕೆ ಸಹಾಯ ಮಾಡಿರ್ತಾರೆ ಅಂತ ಕಪಿಲ್ ಹೇಳ್ತಾನೆ. ಅದಕ್ಕೆ ಅವರಮ್ಮ ಹೇಳ್ತಾರೆ, ನೀವು ಅಪ್ಪನ ಬಗ್ಗೆ ಕೇಳುವಾಗ ಮಾತಾಡಬೇಡ, ಗೊತ್ತಿಲ್ಲದಲ್ಲೇ ಮಾತಾಡಬೇಡ ನಿಮ್ಮ ಅಪ್ಪನ ಬಗ್ಗೆ ಅಂತ ಹೇಳ್ತಾರೆ. ಅದಕ್ಕೆ ಕಪಿಲ್ ಹೇಳ್ತಾನೆ, ಇಲ್ಲ ನಮ್ಮಪ್ಪನೇ ಏನೋ ಸಹಾಯ ಮಾಡಿರ್ತಾರೆ ಅಂತ ಹೇಳಿದಾಗ, ದೇವಿ ಸ್ವಲ್ಪ ಸುಮ್ಮನೆ ಇರ್ತೀರಾ? ಈಗ ಆಗೋಗಿದೆ. ದೊಡ್ಡಪ್ಪನ ಕೊನೆ ಆಸೆ ಇದ್ದಿದ್ದು ಅಣ್ಣನ ಅವನ್ನ ಸಂಸ್ಕಾರ ಮಾಡ್ಕೋಬೇಕು ಅಂತ. ಆದರೆ ಈಗ ಅಣ್ಣನೇ ಮಾಡಿದ್ದಾನೆ. ಈಗ ದೊಡ್ಡಪ್ಪನ ಆತ್ಮಕ್ಕೆ ಶಾಂತಿ ಸಿಕ್ಕಿರುತ್ತೆ ಅಂತ ದೇವಿ ಹೇಳ್ತಾಳೆ. ಅದಕ್ಕೆ ಅವರ ತಮ್ಮ ಹೇಳ್ತಾನೆ, ಅಣ್ಣ ಏನು ಅಂದ್ಕೊಂಡಿದ್ದೋ ಅದಾಗಿದ್ದಾನೆ, ಸಂಜೀವನೇ ಬಂದು ಮಾಡಿದ್ದು ಅಂತ ಹೇಳಿದಾಗ ಸಂಜೀವನ ಹೆಸರು ಕೇಳಿದ ತಕ್ಷಣ ರಾಣಂಗೆ ಕೋಪ ಬರುತ್ತೆ. ಕೋಪ ಬಂದು, ಚಿಕ್ಕಪ್ಪ ಇನ್ನೇನು ಮಾತಾಡ್ಕೊಡ್ದು ಅಂತ ಹೇಳಿ ಅವ್ನ ಕೋಪದ ಮುಖನ ಅವ್ರ ಚಿಕ್ಕಪ್ಪಂಗೆ ತೋರಿಸ್ತಾನೆ. ಇಲ್ಲಿ ಲಾಯರ್ ಜೀವಂಗೆ ಹೇಳ್ತಾರೆ, ಹಂಗೆಲ್ಲ ಹೇಳಬೇಡ ಜೀವ, ನೀನು ಬೇಡ ಅಂತ ಹೇಳುವಾಗಿಲ್ಲ, ನೀನು ಆ ಮನೆ ಸಾಮ್ರಾಜ್ಯದ ಒಡೆಯ, ನೀನು ಅಲ್ಲಿ ಮಾಡಬೇಕಾಗಿರುವಂಥ ಕರ್ತವ್ಯ ತುಂಬ ಇದೆ, ಹಾಗಾಗಿ ನೀನು ಹೋಗಲ್ಲಿ ಮಾಡಲೇಬೇಕು ಅಂತ ಲಾಯರ್ ಜೀವಂಗೆ ಹೇಳ್ತಾರೆ. ಅದಕ್ಕೆ ಜೀವ ಹೇಳ್ತಾನೆ, ಇಲ್ಲ ಅಂಕಲ್, ನಾನು ಹೋಗಲ್ಲ, ನನಗೂ ಆ ಮನೆ ಋಣ ಯಾವತ್ತೂ ಕಳೆದೋಗಿದೆ, ನನಗೆ ಆ ಮನೆ ಋಣ ಇಲ್ಲ ಅಂತ ಹೇಳ್ತಾನೆ. ನೋಡು ಜೀವ, ಅದೆಲ್ಲ ಹಿಂದಿನ ಕತೆ, ಆಗೋಗಿದೆ. ಈಗ ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡೋದಕ್ಕಾಗಲ್ಲ. ಅಲ್ಲಿ ಏನಾಗಿದೆ ಅನ್ನೋದನ್ನು ನಾನು ನಿಂಗೆ ಕೇಳೋದು ಇಲ್ಲ, ಹಾಗಾಗಿ ನೀನು ಏನು ಹೇಳ್ತಿದೆಯೋ ಅದಕ್ಕೆ ಅರ್ಥವೇ ಇಲ್ಲ. ಬಟ್ ನೀವಪ್ಪ ಏನು ಜವಾಬ್ದಾರಿ ಕೊಟ್ಟಿದ್ದಾನೋ ಆ ಜವಾಬ್ದಾರಿನ ನೀನು ನಿಭಾಯಿಸಲೇಬೇಕು ಅಂತ ಲಾಯರ್ ಹೇಳ್ತಾರೆ. ರಚನಾ ಅವರಿಬ್ಬರನ್ನು ನೋಡ್ತಾ ಹಾಗೆ ನಿಂತ್ಬಿಡ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ನಾನು ಅಲ್ಲಿರೋದು ನಮ್ಮಂಗೆ ಆಗಿರೋ ಅನ್ಯಾಯಕ್ಕೆ ನಾನು ಅಲ್ಲಿ ಹೋಗೋದಕ್ಕಾಗಲ್ಲ, ಹಾಗಾಗಿ ದಯವಿಟ್ಟು ನಂಗೆ ಹಿಂಸೆ ಮಾಡಬೇಡಿ, ನಂಗೆ ಈ ಜವಾಬ್ದಾರಿ ತೊಗೊಳೋದಕ್ಕಾಗಲ್ಲ ಅಂತ ಜೀವ ಖಂಡಿತವಾಗಿ ಹೇಳ್ಬಿಡ್ತಾನೆ. ರಚನಾ ಅದನ್ನು ಕೇಳ್ಕೊಂಡು ನಿಂತಿರ್ತಾಳೆ. ಲಾಯರ್ನ, ಸರಿ ಆಯಿತು, ನೀನು ಹೇಳೋದನ್ನು ಕೇಳ್ತಿಲ್ಲ, ಮತ್ತೆ ಯಾವಾಗ ಮಾತಾಡೋಣ ಅಂತ ಹೇಳಿ ಇಲ್ಲಿಂದ ಹೊರಟು ಆಚೆ ಬರ್ತಾರೆ. ಆಚೆ ಬಂದಾಗ ರಚನಾ, ಅಂಕಲ್ ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳಿ ಅವರ ಲಾಯರ್ ಹತ್ರ ಮಾತಾಡೋದಕ್ಕೆ ಬರ್ತಾಳೆ. ಅಲ್ಲ ಅಂಕಲ್, ಇವ್ರಿಗೆ ಏನಾಗಿದೆ? ಇವ್ರು ಯಾಕೆ ಮನೆಯಿಂದ ಆಚೆ ಬಂದರು? ಇವ್ರಿಗೆ ಅಷ್ಟೊಂದೆಲ್ಲ ಅವ್ರು ಬೈತಿದಾರಲ್ಲ ಅಂತ ತಪ್ಪು ಇವ್ರು ಏನು ಮಾಡಿದ್ದಾರೆ ಅಂತ ನಂಗೆ ಒಂದೂ ಅರ್ಥ ಆಗ್ತಿಲ್ಲ. ಇವ್ರನ್ನ ಕೇಳಿದ್ರೆ ಯಾರೂ ಅದಕ್ಕೆ ಉತ್ತರ ಕೊಡ್ತಿಲ್ಲ. ಆದರೆ ನೀವು ಅವ್ರ ಜೊತೆ ಇದ್ದವರು, ಹಾಗಾಗಿ ನಿಮಗೆಲ್ಲ ವಿಷಯ ಗೊತ್ತಿರುತ್ತೆ, ನೀವೇ ಇದಕ್ಕೆ ಉತ್ತರ ಕೊಡಬೇಕು ಅಂತ ಲಾಯರ್ನ ಕೇಳ್ತಾಳೆ. ಅದಕ್ಕೆ ಲಾಯರ್, ಇಲ್ಲಮ್ಮ, ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಬಟ್ ಅವ್ನು ಇಷ್ಟೊಂದು ಬೇಜಾರು ಮಾಡ್ಕೊಂಡು ಆಕಾಶದಲ್ಲಿದ್ದಾನೆ ಅಂತಂದರೆ ಏನೋ ಆಗಬಾರ್ದಾಗಿರುತ್ತೆ, ಹಾಗಾಗಿ ಅವ್ನು ಇಷ್ಟೊಂದು ಬೇಡ ಅಂತಿದ್ದಾನೆ ಅಂತ ಅನಿಸುತ್ತೆ. ನನಗೂ ಏನಾಗಿದೆ ಅನ್ನೋ ಸತ್ಯ ನಂಗೆ ಗೊತ್ತಿಲ್ಲಮ್ಮ, ಒಳಗೆ ಏನಾಗಿದೆ ಅನ್ನೋದನ್ನು ನೀನೇ ತಿಳ್ಕೊಬೇಕು. ನೀನು ನಿಂತಿಯಾಗಿ ನೀನೇ ಇದನ್ನು ಮಾಡ್ಬೋದು. ನಾನು ಒಂದು ಕತೆ ಹೇಳ್ತೀನಿ ನಿಂಗೆ, ಹಡಗಿನ ಕಥೆನ ನಿಂಗೆ ಹೇಳ್ತೀನಿ, ಆಗ ನಿಂಗೆ ಅರ್ಥ ಆಗುತ್ತೆ ಅಂತ ಲಾಯರ್ ಹೇಳ್ತಾರೆ. ಇಲ್ಲಿ ರಾಣ ನನಗೆ ಕೋಪ ಮಾಡಿಕೊಂಡು, ದೊಡ್ಡಪ್ಪ ಇನ್ನೊಂದು ಸಲ ಏನಾದರೂ
ಮುಂದೆ ಅಣ್ಣನ ಹೆಸ್ರು ಹೇಳಿದ್ರೆ ಸರಿ ಇರಲ್ಲ ಅಂತ ಹೇಳ್ತಾನೆ. ಅವನ ಹೆಸರು ಎತ್ತು ಕೂಡ್ದು ಏನಿದ್ರು ನಮ್ದಷ್ಟೇ ಮಾತಾಡಬೇಕು ಅಂತ ರಾಣ ಹೇಳ್ತಾನೆ. ಕಪಿಲ್ಗೆ ಅಣ್ಣಂಗೆ ಸಿಟ್ಟು ಬರ್ಸ್ತೆ ಅನ್ನೋ ಕೋಪಕ್ಕೆ ಹೋಗಿ ಅವ್ರ ಅಪ್ಪನ ಕುತ್ತಿಗೆ ಪಟ್ಟಿ ಇಟ್ಕೋತಾನೆ. ಆಗ ದೇವಿ ಬಂದು ತೆಗಿ ಕೈನ ಅಂತ ಹೇಳಿ ಕಪಿಲ್ ಕೈ ತೆಗಿತಾಳೆ. ನೀವು ಹಿಂಗೆ ಆಡೋದೇ ಸರಿ ಇರಲ್ಲ ಕಪಿಲ್, ಅವ್ರಿಗೆ ನಿಮ್ಮಪ್ಪ ಅವ್ರ ಚಿಕ್ಕಪ್ಪ ಅವ್ರಿಗೆ ನೀನು ಮರ್ಯಾದೆ ಕೊಡಬೇಕು. ನೀವು ಯಾಕೆ ಹಿಂಗೆ ಆಡ್ತಾಯಿದ್ದೀರಾ? ಅಣ್ಣ ಏನು ಇಲ್ಲಿಗೆ ಬರಲ್ಲ, ನಾವು ಬಾ ಅಂತಂದ್ರು ಬರಲ್ಲ ಅಂತ ಹೇಳಿದ್ದಾನೆ. ಯಾಕೆ ನೀವು ಹಿಂಗೆಲ್ಲ ಆಡ್ತಾಯಿದ್ದೀರಾ? ಇಷ್ಟೇ ಅದನ್ನು ದೊಡ್ಡಪ್ಪಂಗೆ ಅವ್ನ ಕೈಲಿ ಕಾರ್ಯ ಮಾಡಿಸ್ಕೋಬೇಕಂತಿತ್ತು, ಅದನ್ನು ಮಾಡಿದ್ದಾನೆ. ನೀವು ಇದನ್ನೆಲ್ಲ ಹುಚ್ಚು ಥರ ಆಡಿ ಸುಮ್ಮನೆ ಇದು ಮಾಡಬೇಡಿ ಅಂತ ಹೇಳ್ತಾನೆ. ಆಗ ಕಪಿಲ್ ಬಂದು ಏನಾದ್ರು ಅರ್ಥ ಆಯ್ತಲ್ಲ ನಾವು ಹೇಳಿದ್ದು, ಇನ್ನೊಂದು ಸಲ ಏನಾರು ಅವ್ನ ಹೆಸರು ಎತ್ತೋದು ಅವ್ನ ಬಗ್ಗೆ ಮಾತಾಡೋದು ಏನಾರು ಮಾಡಿದ್ರೆ ಸರಿ ಇರಲ್ಲ ಅಂತ ಅವ್ರ ಅಪ್ಪಂಗೆ ಕಪಿಲ್ ವಾರ್ನಿಂಗ್ ಕೊಡ್ತಾನೆ. ಇಲ್ಲಿ ಲಾಯರ್ ಹೇಳ್ತಾರೆ, ಒಂದು ಹಡಗಿನ ಕತೆ ಹೇಳ್ತೀನಿ. ಹಡಗನ್ನ ನಡೆಸೋಕ್ಕೆ ಒಬ್ಬ ಸರ್ವರ ಬೇಕೇ ಬೇಕು. ಸರ್ವರ ಹೆಂಗೆ ನಡೆಸ್ತಾನೋ ಹಡಗು ಹಂಗೆ ಹೋಗ್ತಾ ಹೋಗುತ್ತೆ. ಆ ಹಡಗು ಜೀವ ಮತ್ತು ಮನೆಯವರ ಜೀವನ ಆದರೆ ನೀನು ಆ ಹಡಗನ ನಡೆಸೋಳಾಗಿರಬೇಕು. ನಿನ್ನ ಗಂಡ ನಮ್ಮದು ವಾಪಸ್ ಮನೆಗೆ ಕರ್ಕೊಂಬರೋಂಥ ತಾಕತ್ತು ನಿನಗಿದೆ. ನೀನು ಆ ಮನೆಗೆ ಹೋದರೆ ಆ ಮನೇಲಿ ಏನು ಸತ್ಯ ಇದೆ, ಏನಕ್ಕೆ ಅವನಿಗೆ ಬಂದಿದ್ದಾನೆ ಅನ್ನೋ ಸತ್ಯನ ಎಲ್ಲ ತಿಳ್ಕೊಬೋದು. ನೀನು ಗಂಡನ ಒಪ್ಪಿಸು, ನಿನ್ನ ಗಂಡನ ಮನೆಗೆ ಕರ್ಕೊಂಡೋಗು. ನಿನ್ಗೆ ಈ ಜವಾಬ್ದಾರಿನ ಕೊಡ್ತಾಯಿದ್ದೀನಿ, ನೀನು ಇದನ್ನ ಜವಾಬ್ದಾರಿನೂ ತಗೋ, ನಿನ್ನ ಕೈ ಇದು ಮಾಡೋದಕ್ಕಾಗತ್ತೆ ಅಂತ ರಚನೆಗೆ ಹೇಳ್ತಾರೆ. ಆಗ ರಚನೆ ನಾನು ಹೆಂಗೆ ಮಾಡೋಕ್ಕಾಗತ್ತೆ ಅಂಕಲ್, ಇದ್ರಲ್ಲಿ ನಾನು ಮಾಡೋಕ್ಕಾಗಲ್ಲ ಅಂದಾಗ ಯಾಕಮ್ಮ ನಿಂಗೆ ಜವಾಬ್ದಾರಿ ಬಂದಾಗ ಹಿಂದಕ್ಕೆ ಹೋಗ್ತಿದ್ಯಾ ಅಂತ ಲಾಯರ್ ಕೇಳ್ತಾರೆ. ಇಲ್ಲಿ ಜೀವ ಇದನ್ನೆಲ್ಲ ನೆನೆಸ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾನೆ. ಅವ್ನು ಖುಷಿಯಾಗಿದ್ದು, ಅವ್ನು ಅವರಿಂದ ಬಂದಾಗ ಅವ್ರು ಖುಷಿಯಿಂದ ಅವನ್ನ ನೋಡ್ಕೊತಿದ್ದು, ಅವ್ನಿಗೆ ಬೇಡ ಅಂತಂದ್ರು ಹಿಂಸೆ ಮಾಡಿ ತಿನ್ನಿಸ್ತಿದ್ದು, ಆ ಖುಷಿ ಕ್ಷಣಗಳನ್ನ ಅವನ್ನೆಲ್ಲನೂ ನೆನೆಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆಗ ಅವ್ರ ಅಪ್ಪ ಮತ್ತು ಅವ್ರ ಚಿಕ್ಕಪ್ಪ ಇಬ್ಬರು ನಿಂತ್ಕೊಂಡು ಖುಷಿಯಾಗಿ ಮಾತಾಡ್ತಿದ್ದು, ಅವನ ಹತ್ರ ಬಂದು ಜೀವ ದಯವಿಟ್ಟು ನೀನು ಮನೆಗೆ ಬಂದುಬಿಡು ವಾಪಸ್, ನೀನು ಇಲ್ದಲೇ ಅಲ್ಲಿ ಆಗೋದಿಲ್ಲ, ಅಲ್ಲಿ ನೀನೇ ನಿಭಾಯಿಸ್ಬೇಕು ಅಂದಾಗ ಬರಲ್ಲ ಅಂತಿದ್ದನ್ನೆಲ್ಲ ನೆನೆಸ್ಕೊಂಡು ಜೀವನಿಗೆ ತುಂಬ ಬೇಜಾರಾಗುತ್ತೆ. ಆ ಬೇಜಾರಾದಾಗ ಜೋರಾಗಿ ಅಪ್ಪ ಅಂತ ಕಿರ್ಚ್ಕೊತಾನೆ. ಆ ಕಿರ್ಚ್ಕೊಂಡಾಗ ಅವ್ರ ಅಪ್ಪ ಬರೋದಿಲ್ಲ. ಆದರೆ ಅಲ್ಲಿ ರಚನಾ ಅದನ್ನು ಕೇಳಿಸ್ಕೊಂಡು ಬಂದು ಜೀವ ಯಾಕೆ ಏನಾಯಿತು, ಯಾಕೆ ಹಿಂಗೆ ಕಿರ್ಚ್ಕೊತಾ ಇದ್ದೀರಾ ಅಂತ ಹೇಳಿದಾಗ ಆ ರಚನೆಗೆ ಜೀವ ಹೇಳ್ತಾನೆ, ಎಲ್ಲೋ ನಮ್ಮಪ್ಪನ ನಾನೇ ಸಾಯಿಸ್ಬಿಟ್ಟೆ ಅಂತ ಅನಿಸ್ತಾ ಇದೆ, ನಾನು ತಪ್ಪು ಮಾಡಿಬಿಟ್ಟೆ, ನಮ್ಮಪ್ಪನ ನಾನು ಇಂಥ ಅನ್ಯಾಯ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾನೆ. ಅದಕ್ಕೆ ರಚನಾ ನೀವೇನೂ ಮಾಡಿಲ್ಲ, ಸಮಾಧಾನ ಮಾಡ್ಕೊಳ್ಳಿ ಅಂದಾಗ ರಚನಾನ ತಪ್ಪಿಕೊಂಡು ಜೀವ ಅಳೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಸಂಜೀವ ನಮ್ಮ ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಆ ರೂಮಲ್ಲಿ ಕೂತ್ಕೊಂಡು ಅಳ್ತಿರ್ಬೇಕಾದ್ರೆ ಅಲ್ಲಿಗೆ ರಾಣ ಊಟ ತೊಗೊಂಡು ರೂಮಿಗೆ ಬರ್ತಾನೆ. ಊಟ ತೊಗೊಂಬಂದು ಅಮ್ಮ ಅಂತ ಹೇಳಿ ಅಳೋದಕ್ಕೆ ಶುರು ಮಾಡ್ತಾನೆ. ಅವ್ನು ಕೂತ್ಕೊಂಡು ಅವ್ರ ಅಮ್ಮನ ಮುಂದೆ ಅಳೋದಕ್ಕೆ ಶುರು ಮಾಡ್ತಾನೆ. ಅಮ್ಮ ನನಗೆ ತುಂಬ ಹೊಟ್ಟೆ ಹಸಿತಾ ಇದೆ, ನಂಗೆ ಊಟ ಮಾಡಿಸಿ ಅಮ್ಮ ಅಂತಂದಾಗ, ನಾನು ಮಾಡ್ತೀನಿ ಕಂದ, ನೀನು ತಲೆ ಕೆಡಿಸ್ಕೋಬೇಡ, ನಿಮ್ಮಪ್ಪ ಹೋದರು ಅನ್ನೋ ಚಿಂತೆ ನಿಂಗೆ ಬೇಡ, ನಿಮ್ಮಮ್ಮ ಉಸಿರಾಗೋವರೆಗೂ ನಿನ್ನ ನೋಡ್ಕೊಳ್ಳೋದು, ನಿನ್ನನ್ನು ಕಾಯೋದೇ ನಿಮ್ಮಮ್ಮನ ಉದ್ದೇಶ ಆಗಿರುತ್ತೆ, ನಿನಗೇನೂ ಆಗದಿದ್ದಂಗೆ ನಾನು ನೋಡ್ಕೋತೀನಿ ರಾಣ ಅಂತ ಅವ್ರ ಅಮ್ಮ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಅಲ್ಲ ಅಮ್ಮ, ಅಪ್ಪ ಹಿಂಗೆ ಸಡನ್ನಾಗಿ ಹೋದ್ರಲ್ಲ ಅಂತ ಅಂದಾಗ ಅವ್ರ ಅಮ್ಮಂಗೆ, ನೀನೇನು ತಲೆ ಕೆಡಿಸ್ಕೋಬೇಡ ರಾಣ, ನಾನಿರೋವರೆಗೂ ನಿಂಗೇನೂ ಆಗಲ್ಲ, ನೀವು ಅಪ್ಪನ ಪ್ರೀತಿನೂ ನಾನು ಕೊಡ್ತೀನಿ ನಿಂಗೆ ಅಂತ ಅವ್ರ ಅಮ್ಮ ಹೇಳ್ತಾಳೆ. ಅಮ್ಮ ಊಟ ಮಾಡಿಸಮ್ಮ, ತುಂಬ ಹೊಟ್ಟೆ ಹಸಿತಾ ಅಂತ ಹೇಳ್ತಾನೆ ರಾಣ. ಏಕವ್ರಮ್ಮ ಸರಿ ಆಯಿತು, ನಾನು ಹಿಂಗೆ ಊಟ ಮಾಡಿಸ್ತೀನಿ ಅಂತ ಕೈ ತೆಗೆದು ತಿನ್ಸೋದಕ್ಕೆ ಬರ್ತಾಳೆ. ಅಮ್ಮ ನಾನು ಅನ್ನದಲ್ಲಿ ವಿಷ ಹಾಕಿದ್ದೀನಿ ಅಂತ ಹೇಳ್ತಾನೆ. ಅವಳಿಗೆ ಅದನ್ನು ಕೇಳಿ ಶಾಕ್ ಆಗುತ್ತೆ. ಇವನು ಯಾಕೆ ಅನ್ನದಲ್ಲಿ ವಿಷ ಹಾಕಿದ್ದಾನೆ ಅಂತ ಕೇಳ್ದಲ್ಲೇ ಹಾಗೆ ಗಾಬರಿಯಿಂದ ಅವನನ್ನು ನೋಡ್ತಾನೆ ಕೂತ್ಬಿಡ್ತಾಳೆ. ಇಲ್ಲಿ ರಾಣ ಏನಕ್ಕೆ ಅನ್ನದಲ್ಲಿ ವಿಷ ಏನಕ್ಕೆ ಅಳ್ತಾ ಇದ್ದೇನೋ ಅನ್ನೋ ಕಾರಣ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ.